ಎರಡನೆಯ ಶ್ಲೋಕದಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಬಂದು ರಾಜ ಅನ್ನೋ ಅಹಂಕಾರದಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾನೆ. ದುರ್ಯೋಧನ ಹೇಳ್ತಾನೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅಂದ್ರೆ, ನೋಡು ಆಚಾರ್ಯ, ಪಾಂಡುಪುತ್ರರ ಈ ದೊಡ್ಡ ಸೇನೆಯನ್ನ ನಿನ್ನ ಜಾಣ ಶಿಷ್ಯ ದ್ರುಪದ ಪುತ್ರನಿಂದ ಸಜ್ಜುಗೊಂಡಿರೋದ್ನ ಅಂತ ಹೇಳ್ತಾನೆ. ಇಲ್ಲಿ ಸುಮ್ಮನೆ ಓದಿದ್ರೆ ಇದರಲ್ಲಿ ಏನು ವಿಶೇಷತೆ ಇದೆ ಅನ್ಸಲ್ಲ. ಆದ್ರೆ ಈ ಶ್ಲೋಕದಲ್ಲಿ ದುರ್ಯೋಧನನ ಮಾತಿನ ವ್ಯಂಗ್ಯ ಆತನ ಇಂಗಿತವನ್ನ ವ್ಯಕ್ತಪಡಿಸುತ್ತೆ. ಯಾವುದೇ ವ್ಯಕ್ತಿಯ ಮಾತಿನ ಮರ್ಮವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತನ ಮನಸ್ಸು ಹಾಗೂ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಈ ಶ್ಲೋಕದ ಮೊದಲನೇ ಪದವೇ ಪಶ್ಯೈತಾಂ ಅಂದ್ರೆ ನೋಡು. ಹಿಂದಿನ ಶ್ಲೋಕದ ಮೊದಲನೇ ಪದ ಕೂಡ ದೃಷ್ಟ್ವಾತು ಅಂದ್ರೆ ನೋಡೋದೇ ಆಗಿದೆ. ಅಲ್ಲಿ ದುರ್ಯೋಧನ ತಾನು ನೋಡ್ದ, ಇಲ್ಲಿ ದ್ರೋಣಾಚಾರ್ಯರನ್ನ ನೋಡಿ ಅಂತ ಇದ್ದಾನೆ. ದ್ರೋಣಾಚಾರ್ಯರು ಎಲ್ಲಾ ಯುದ್ಧ ತಂತ್ರವನ್ನ ತಿಳಿದಂತವ್ರು. ಅಂತವ್ರಿಗೆ ಕೈ ತೋರಿಸಿ ನೋಡು ಅಂತ ಹೇಳ್ತಾ ಇದ್ದಾನೆ ಈ ದುರ್ಯೋಧನ. ವಾಸ್ತವವಾಗಿ ಅವನು ನೋಡು ಅಂತಿರೋದು ಬರೀ ಸೈನ್ಯವನ್ನಲ್ಲ, ಅವನು ನೋಡು ಅನ್ನೋದ್ರ ಮೂಲಕ ದ್ರೋಣಾಚಾರ್ಯರನ್ನ ದೂರ್ತಾ ಇದ್ದಾನೆ. ನೋಡು, ನೀನು ಪಾಠ ಹೇಳಿ ಕೊಟ್ಟಿರೋದ್ರಿಂದನೇ ಅವರು ಸೈನ್ಯ ಕಟ್ಟಿರುವಂತಹದ್ದು. ನೀನು ಅಧ್ಯಯನ ಮಾಡಿಸಿದ್ರಿಂದಲೇ ಅಷ್ಟು ವ್ಯವಸ್ಥಿತವಾಗಿ ಸಜ್ಜುಗೊಳಿಸಿದ್ದಾರೆ. ನಿನ್ನ ಶಿಷ್ಯರೇ ಇದನ್ನೆಲ್ಲ ಮಾಡಿರೋದು, ಅದಕ್ಕೆ ನೀನೇ ಕಾರಣ ಅಂತ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾನೆ ದುರ್ಯೋಧನ. ಇಲ್ಲಿ ಆತನ ಧೂರ್ತತನವಷ್ಟೇ ಅಲ್ಲ, ಆದ್ರೆ ಆತನಲ್ಲಿನ ಭಯ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ದುರ್ಯೋಧನ ನಮ್ ಥರನೇ ಅನ್ನಿಸ್ತಾನೆ. ನಾವು ಅಷ್ಟೇ ನಮ್ಮ ತಪ್ಪನ್ನ ಒಪ್ಕೊಳ್ಳೋದೇ ಇಲ್ಲ, ಆದ್ರೆ ಬೇರೆಯವರ ತಪ್ಪನ್ನ ಬಹಳ ಬೇಗ ಬೆರಳು ಮಾಡಿ ತೋರಿಸ್ತೀವಿ. ಸರಿಯಾಗಿ ವಿಚಾರ ಮಾಡದೆ ಒಂದು ತೀರ್ಮಾನಕ್ಕೂ ಬಂದ್ಬಿಡ್ತೀವಿ. ಮತ್ತೆ ಅವ್ರನ್ನ ದೂರಕ್ಕೆ ಶುರು ಮಾಡ್ತೀವಿ. ನೋಡು, ನಿನ್ನಿಂದಾನೇ ಇದೆಲ್ಲ ಆಗಿದ್ದು, ನಿನ್ ಮಗನಿಂದಾನೆ, ನಿನ್ ಮಗಳಿಂದಾನೆ, ನಿಮ್ಮ ಅಮ್ಮನಿಂದಾನೆ, ನಿಮ್ಮ ಅಪ್ಪನಿಂದಾನೆ, ಹೀಗೆ ಕಂಡವರನ್ನೆಲ್ಲ ದೂರ್ತಾ ಇರ್ತೀವಿ. ಈ ಅರ್ಥದಲ್ಲಿ ವೇದವ್ಯಾಸರು ಪಶ್ಯೇತಾಂ ಅನ್ನೋ ಪದವನ್ನ ಬಳಸಿದ್ದಾರೆ. ಮುಂದೆ ಇದೇ ವಾಕ್ಯದಲ್ಲಿ ಪಾಂಡುಪುತ್ರಾಣಾಂ ಆಚಾರ್ಯ ಅನ್ನೋ ಪದ ಬಳಕೆಯಾಗಿದೆ. ಈ ಪದದಲ್ಲಿನ ವ್ಯಂಗ್ಯ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆಚಾರ್ಯ ಎಂಬ ಪದ ಪಾಂಡುಪುತ್ರಾಣ ಅನ್ನೋ ಪದದ ಮುಂದೆ ಬಳಕೆಯಾಗಿದೆ, ಅಥವಾ ಅದನ್ನು ಜೋಡಿಸಿ ಹೇಳಲಾಗಿದೆ. ಇಲ್ಲಿ ದುರ್ಯೋಧನ ನೀವು ಪಾಂಡುಪುತ್ರರ ಗುರುಗಳು ಅಂದ್ರೆ ನನ್ನ ಗುರುಗಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಿಮಗೆ ಪಾಂಡುಪುತ್ರರ ಮೇಲೆ ವಿಶೇಷವಾದ ಪ್ರೀತಿ ಇದೆ, ಆದ್ರೂ ರಾಜನಿಷ್ಠತೆಯ ಅನಿವಾರ್ಯತೆಯಿಂದ ನೀವು ನಮ್ಮ ಕಡೆ ಯುದ್ಧಕ್ಕೆ ಬಂದಿದ್ದೀರಿ ಅನ್ನೋದನ್ನ ಚುಚ್ಚಿ ಹೇಳ್ತಾ ಇದ್ದಾನೆ. ಇಲ್ಲಿ ಪಾಂಡವರ ಸೈನ್ಯ ದುರ್ಯೋಧನನ ಕಣ್ಣಿಗೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದರ ವಜ್ರ ವ್ಯೂಹದ ರಚನೆಯಿಂದ ಅದು ಇವನ್ ಕಣ್ಣಿಗೆ ಬಹಳ ಭವ್ಯವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಅವನು ಹೇಳ್ತಾನೆ, ಪಶ್ಯೈತಾಂ ಮಹತೀಂ ಚಮೂಂ ವ್ಯೂಢಾಂ ಅಂತ ಹೇಳ್ತಾ ಇದ್ದಾನೆ. ದುರ್ಯೋಧನ ದಾರಿ ತಪ್ಪಿದ್ದೇ ಇಲ್ಲಿ. ಅದು ಮಹತೀಂ ಚಮೂಂ ಅಲ್ವೇ ಅಲ್ಲ. ಇವನ ಸೈನ್ಯಕ್ಕೆ ಹೋಲಿಸಿದ್ರೆ ಪಾಂಡವರ ಸೈನ್ಯ ಹೆಚ್ಚು ಕಡಿಮೆ ಅರ್ಧದಷ್ಟು ಮಾತ್ರ ಇದೆ. ಪಾಂಡವರ ಸೈನ್ಯ ಸಂಖ್ಯೆಯಲ್ಲಿ ದೊಡ್ಡದಿರಬಹುದು, ಆದ್ರೆ ಬಲದಲ್ಲಿ, ಆತ್ಮವಿಶ್ವಾಸದಲ್ಲಿ ದೊಡ್ಡದು ಅಂತ ಅನ್ನಿಸ್ತಾ ಇದೆ ದುರ್ಯೋಧನನ್ಗೆ. ಅದಕ್ಕೆ ಅವನ್ಗೆ ಭಯ, ಆತಂಕ ಎಲ್ಲ ಶುರುವಾಗಿದೆ. ಆತ ಸೈನ್ಯವನ್ನ ಸರಿಯಾಗಿ ಅವಲೋಕಿಸಿಯೇ ಇಲ್ಲ. ಅದು ಅವನ್ಗೆ ಸಮಸ್ಯೆನೇ ಆಗಿರ್ಲಿಲ್ಲ, ಆದ್ರೂ ಅವನ್ಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ನಾವು ಅಷ್ಟೇ ಅಲ್ವಾ, ನಾವು ಯಾವುದೇ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅದನ್ನೇ ದೊಡ್ಡದು ಅಂತ ಅನ್ಕೊಂಡ್ಬಿಡ್ತೀವಿ. ದುರ್ಯೋಧನ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ, ಇನ್ನೂ ಕೆದಕ್ತಾ ಇದ್ದಾನೆ. ಆಚಾರ್ಯರೇ ಯುದ್ಧ ವ್ಯೂಹವನ್ನ ರಚನೆ ಮಾಡಿದವರು ಯಾರು ಗೊತ್ತಾ? ಒಂದು ಕಾಲದಲ್ಲಿ ನಿಮ್ಮ ಪರಮ ಮಿತ್ರನಾಗಿದ್ನಲ್ಲ, ಈಗ ಪರಮ ಶತ್ರು ಆಗಿದ್ದಾನಲ್ಲ ದ್ರುಪದ, ಅವನ ಮಗ. ಅದು ಅಲ್ಲದೆ ಆತ ಬೇರೆ ಯಾರೂ ಅಲ್ಲ, ನಿಮ್ಮ ಶಿಷ್ಯ ದ್ರುಪದ ಪುತ್ರೇಣ ತವ ಶಿಷ್ಯೇಣ. ಬಹಳ ಬುದ್ಧಿವಂತ, ಧೀಮಥ ಅಂತ ಹೇಳಿ ಹಂಗಿಸ್ತಾ ಇದ್ದಾನೆ. ಇಲ್ಲಿ ಬೇಕು ಅಂತಾನೆ ದ್ರುಪದ ಅನ್ನೋ ಪದವನ್ನ
ಹೇಳ್ತಾ ಇದ್ದಾನೆ. ದ್ರುಪದ ದ್ರೋಣರನ್ನ ಕೊಲ್ಲುವಂತಹ ಮಗ ಬೇಕು ಅಂತಾನೇ ಪುತ್ರ ಕಾಮೇಷ್ಟಿ ಯಾಗ ಮಾಡಿ ದುಷ್ಟದ್ಯುಮ್ನನ ಸೃಷ್ಟಿಗೆ ಕಾರಣನಾಗಿರ್ತಾನೆ. ದುಷ್ಟದ್ಯುಮ್ನ ದ್ರೋಣರನ್ನ ಬಂದು ವಿದ್ಯೆ ಕಲಿಸಿ ಅಂತ ಕೇಳ್ಕೊಂಡಾಗ ಇವನು ನನ್ನನ್ನು ಕೊಲ್ಲಲು ಹುಟ್ಟಿದವ ಎಂಬುದನ್ನೂ ಲೆಕ್ಕಿಸದೆ ಅವನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿರ್ತಾರೆ. ಅದು ಅವರ ವೃತ್ತಿನಿಷ್ಠೆಯನ್ನ ತೋರಿಸ್ತಾ ಇದೆ, ಪ್ರೊಫೆಷನಲಿಸಂ. ಅಷ್ಟು ದೊಡ್ಡ ವ್ಯಕ್ತಿತ್ವ ಉಳ್ಳಂತ ದ್ರೋಣಾಚಾರ್ಯರನ್ನ ಇಲ್ಲಿ ಬಂದು ಹಂಗಿಸ್ತಾ ಇದ್ದಾನೆ. ಇದರಿಂದನೇ ಗೊತ್ತಾಗತ್ತೆ ದುರ್ಯೋಧನನ್ಗೆ ಅವ್ರ ಮೇಲೆ ಎಷ್ಟು ಗೌರವ ಇತ್ತು ಅಂತ. ದುರ್ಯೋಧನ ದ್ರೋಣರಲ್ಲಿ ಕಿಚ್ಚು ಕ್ರೋಧ ಭರಿಸುವ ಸಲುವಾಗಿ ಈ ದ್ರುಪದ ಪುತ್ರ ತವ ಶಿಷ್ಯೇಣ ಧೀಮಥ ಅಂತ ಪಶ್ಚೈತಾಂ ಅಂತ ಹೇಳೋದ್ರ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದನ್ನೇ ರಣತಂತ್ರ, ರಾಜನೀತಿ ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಹೇಳಬಹುದು. ನಮ್ಮಲ್ಲಿ ಬಹಳಷ್ಟು ಮಂದಿ ದುರ್ಯೋಧನರಿದ್ದಾರೆ. ಅವರು ಒಬ್ರ ಮೇಲೆ ಇನ್ನೊಬ್ರಿಗೆ ಚಾಡಿ ಹೇಳ್ತಾ ನಮ್ಮ ಒಳಗೆ ಅಡ್ಡಾಡ್ಕೊಂಡಿರ್ತಾರೆ. ಅವರು ಒಬ್ರ ಮೇಲೆ ಎತ್ಕಟ್ಟೋದು, ಇಬ್ಬರ ಮಧ್ಯೆ ಒಡಕು ಮಾಡಿ ತಮ್ಮ ಕಾರ್ಯ ಸಾಧಿಸ್ಕೊಳ್ಳೋದು, ಇದನ್ನೇ ಮಾಡ್ತಾ ಇರ್ತಾರೆ. ಇಂಥವರು ಎಷ್ಟೋ ಸಲ ಅಪರಾಧಗಳಿಗೆ, ಕೊಲೆಗಳಿಗೆ, ಅಷ್ಟೇ ಏಕೆ ಆತ್ಮಹತ್ಯೆಗಳಿಗೂ ಕಾರಣರಾಗಿರ್ತಾರೆ. ಹಾಗೇನೆ ನಮ್ಮಲ್ಲಿ ಎಷ್ಟೋ ಜನ ದುರ್ಬಲ ಮನಸ್ಸಿನವರು ಕೂಡ ಇದ್ದಾರೆ. ದುರ್ಯೋಧನನಂತವರ ಮಾತಿಗೆ ಬಲಿಪಶುಗಳಾಗಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೋತಾರೆ. ಆದ್ರಿಂದ ನಮ್ಮ ಮನಸ್ಸಿನಲ್ಲಿ ದ್ವೇಷ, ಕೋಪ ಇದಕ್ಕೆ ಜಾಗ ಕೊಡದೆ ಪ್ರೀತಿ, ಶಾಂತಿಯಿಂದ ಇದ್ರೆ ಜೀವನ ನೆಮ್ಮದಿಯಾಗಿರತ್ತೆ ಅನ್ನೋದನ್ನ ಈ ಶ್ಲೋಕ ಸೂಚಿಸುತ್ತೆ. ಮುಂದೆ ದುರ್ಯೋಧನ ಇನ್ನೇನ್ ಹೇಳ್ತಾನೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.